ಇವತ್ತು ಇತಿಹಾಸದ ಪುಟಗಳಿಂದ ಒಬ್ಬ ಹೀರೋನ ಕಥೆಯನ್ನ ನೋಡೋಣ. ಯೋಚನೆ ಮಾಡಿ, ಕೇವಲ 22 ವರ್ಷದ ಯುವಕನೊಬ್ಬ ಆಗಿನ ಕಾಲದ ಅತ್ಯಂತ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಗಡಗಡ ನಡುಗಿಸಿದ್ದ. ಹೌದು, ಬ್ರಿಟಿಷ್ ರಾಜ್ನ ಅಧಿಕಾರದ ಕೇಂದ್ರಕ್ಕೆ ನುಗ್ಗಿ ಸವಾಲೆಸೆದ ಆ ನಿರ್ಭೀತ ಕ್ರಾಂತಿಕಾರಿಯ ಕಥೆ ಇದು. ಸರಿ, ಮೊದಲು ನಿಮಗೊಂದು ಪ್ರಶ್ನೆ. ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯ ಅಂತ ಮೆರೀತಿದ್ದ ಬ್ರಿಟಿಷರ ಅಧಿಕಾರದ ಕೇಂದ್ರಕ್ಕೆ ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದು ಕೇವಲ 3 ಯುವಕರು. ಆ 3 ಯಾರು ಅಂತ ಗೊತ್ತಿದ್ಯಾ? ಅವ್ರೇ ಬೆನಾಯ್, ಬಾದಲ್ ಮತ್ತು ದಿನೇಶ್. ಭಾರತದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಈ 3 ಹೆಸರುಗಳು ಅಕ್ಷರಶಃ ಅಮರ. ಬನ್ನಿ ಇವರ ಸಾಹಸಗಾಥೆಯನ್ನ, ಅದರಲ್ಲೂ ವಿಶೇಷವಾಗಿ ಈ ತಂಡದ ನಾಯಕ ಬೆನಾಯ್ ಬಸು ಅವರ ಬಗ್ಗೆ ಮಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಯಾರು ಈ ಬೆನಾಯ್ ಕೃಷ್ಣ ಬಸು? ಬೆನಾಯ್ ಬಂಗಾಳದ ಒಂದು ಸೀಕ್ರೆಟ್ ರೆವಲ್ಯೂಷನರಿ ಗ್ರೂಪ್ನ ಸದಸ್ಯ. ಆ ಗುಂಪು ಬ್ರಿಟಿಷರ ವಿರುದ್ಧ ನೇರ ಯುದ್ಧ ಕೇಳಿತು. ಅಂದ್ರೆ ಮಾತಲ್ಲ, ಬರೀ ಕೃತಿ. ಆ ಸಂಘಟನೆಯ ಹೆಸರು ಬೆಂಗಾಲ್ ವಾಲಂಟಿಯರ್ಸ್. ಇದು ಸುಮ್ನೆ ಒಂದು ಗುಂಪಾಗಿರ್ಲಿಲ್ಲ. ಬದಲಿಗೆ ಬ್ರಿಟಿಷ್ ಅಧಿಕಾರಿಗಳ ಎದೆಗೆ ನಡುಕ ಹುಟ್ಟಿಸಿದ್ದ ಧೈರ್ಯವಂತ ಯುವಕರ ಒಂದು ಸೇನೆಯಾಗಿತ್ತು. ಅವರ ಗುರಿ ಒಂದೇ ಆಗಿತ್ತು, ಅದು ಏನೇ ಬೆಲೆ ತೆತ್ತಾದ್ರೂ ಸರಿ, ದೇಶಕ್ಕೆ ಸ್ವಾತಂತ್ರ್ಯ. ಬೆನಾಯ್ ಬಸು ಅವರ ಕ್ರಾಂತಿಕಾರಿ ಜೀವನದ ಮೊದಲ ದೊಡ್ಡ ಹೆಜ್ಜೆ ಒಂದು ಭಯಂಕರ ದಿಟ್ಟತನದ ಕೃತ್ಯದಿಂದ ಶುರುವಾಯಿತು. ಆ ಒಂದು ಘಟನೆ ಇಡೀ ಬಂಗಾಳವನ್ನೇ ಬೆಚ್ಚಿಬೀಳ್ಸಿತ್ತು. ಅದು ಆಗಸ್ಟ್ 1930. ಢಾಕಾದ ಮಿಡ್ಫೋರ್ಡ್ ಆಸ್ಪತ್ರೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದ ಎಫ್.ಜೆ. ಲೋಮನ್ನನ್ನ ಬೆನಾಯ್ ಎಲ್ಲರೆದುರೇ ಗುಂಡಿಟ್ಟು ಕೊಂದ್ರು. ಇದು ಕೇವಲ ಒಂದು ಕೊಲೆಯಾಗಿರ್ಲಿಲ್ಲ, ಬದಲಿಗೆ ಇಡೀ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಗೆ ಕೊಟ್ಟ ನೇರ ಸವಾಲಾಗಿತ್ತು. ಅಷ್ಟೇ ಅಲ್ಲ, ಆ ಘಟನೆಯ ನಂತರ ಅವ್ರು ಎಷ್ಟು ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಕಲ್ಕತ್ತಾಗೆ ಬಂದು ತಲೆಮರೆಸ್ಕೊಂಡ್ರು ಅಂದ್ರೆ ಬ್ರಿಟಿಷರಿಗೆ ಅವರ ಸುಳಿವೇ ಸಿಗ್ಲಿಲ್ಲ. ಲೋಮಾನ್ ಹತ್ಯೆಯ ನಂತರ ಬೆನಾಯ್ ಮತ್ತು ಅವರ ಸ್ನೇಹಿತರು ಸುಮ್ಮನಾಗ್ಲಿಲ್ಲ. ಇದಕ್ಕಿಂತ ದೊಡ್ಡ ಮತ್ತಷ್ಟು ಧೈರ್ಯದ ಯೋಜನೆಗೆ ಸಿದ್ಧರಾದ್ರು. ಅದೇ ಆಪರೇಷನ್ ಆಲಿಪೋರ್, ಕಲ್ಕತ್ತಾದ ರೈಟರ್ಸ್ ಬಿಲ್ಡಿಂಗ್ ಮೇಲಿನ ಆ ಐತಿಹಾಸಿಕ ದಾಳಿ. ಡಿಸೆಂಬರ್ 8, 1930. ಈ ದಿನಾಂಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ದಿನ ಆ 3 ಯುವಕರು ಬ್ರಿಟಿಷ್ ಸಾಮ್ರಾಜ್ಯದ ಅಧಿಕಾರದ ಕೇಂದ್ರಕ್ಕೆ ಲಗ್ಗೆ ಇಟ್ರು. ಅವರ ಪ್ಲಾನ್ ಕೇಳಿದ್ರೇನೆ ಮೈ ಜುಮ್ಮನ್ನುತ್ತೆ. ಯುರೋಪಿಯನರ ಹಾಗೆ ಡ್ರೆಸ್ ಮಾಡ್ಕೊಂಡು ಬ್ರಿಟಿಷ್ ಸರ್ಕಾರದ ಆಡಳಿತದ ಹೃದಯ ಭಾಗ ಅಂದ್ರೆ ರೈಟರ್ಸ್ ಬಿಲ್ಡಿಂಗ್ ಒಳಕ್ಕೆ ನುಗ್ಗಿದ್ರು. ಅವರ ಟಾರ್ಗೆಟ್ ಒಬ್ಬನೇ, ಭಾರತೀಯ ಕೈದಿಗಳ ಮೇಲೆ ಚಿತ್ರಹಿಂಸೆ ನೀಡಿ ಕುಖ್ಯಾತನಾಗಿದ್ದ ಕ್ರೂರ ಅಧಿಕಾರಿ ಕರ್ನಲ್ ಎನ್.ಎಸ್. ಸಿಂಪ್ಸನ್. ಈ ದಾಳಿ ಅಂದ್ರೆ ಕೇವಲ ಒಬ್ಬ ಅಧಿಕಾರಿಯನ್ನ ಕೊಲ್ಲೋದಾಗಿರ್ಲಿಲ್ಲ, ಅದು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠೆಗೆ, ಅವರ ಅಧಿಕಾರಕ್ಕೆ, ನಮ್ಮನ್ನ ಯಾರೂ ಏನೂ ಮಾಡಕ್ಕಾಗಲ್ಲ ಅನ್ನೋ ಅವರ ಅಹಂಕಾರಕ್ಕೆ ಕೊಟ್ಟ ನೇರ ಹೊಡೆತವಾಗಿತ್ತು. ಅಂದುಕೊಂಡಂತೆ ಅವರು ತಮ್ಮ ಯೋಜನೆಯಲ್ಲಿ ಯಶಸ್ವಿಯಾದ್ರು. ಬೆನಾಯ್, ಬಾದಲ್ ಮತ್ತು ದಿನೇಶ್ ಕರ್ನಲ್ ಸಿಂಪ್ಸನ್ನನ್ನ ಆತನ ಆಫೀಸ್ನಲ್ಲೇ ಗುಂಡಿಕ್ಕಿ ಕೊಂದ್ರು. ಆ ಒಂದು ಕ್ಷಣದಲ್ಲಿ ರೈಟರ್ಸ್ ಬಿಲ್ಡಿಂಗ್ನ ಕಾರಿಡಾರ್ಗಳಲ್ಲಿ ಸ್ವಾತಂತ್ರ್ಯದ ಕಹಳೆ ಮೊಳಗಿದ ಹಾಗೆಯಾಯಿತು. ಆದ್ರೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಸಿಂಪ್ಸನ್ನ ಹತ್ಯೆಯ ನಂತರ ನಡೆದ ಘಟನೆಯೇ ಅವರ ಹೋರಾಟದ ಅಂತಿಮ ಮತ್ತು ಅತ್ಯಂತ ಶ್ರೇಷ್ಠ ಅಧ್ಯಾಯ ಅಂತಾನೆ ಹೇಳ್ಬೋದು. ದಾಳಿಯ ನಂತರ ಈ 3 ಪೊಲೀಸರಿಗೆ ಶರಣಾಗಲು ಖಡಾಖಂಡಿತವಾಗಿ ನಿರಾಕರಿಸಿದ್ರು. ನಾವು ಸೆರೆಯಾಗಲ್ಲ, ಗೆಲ್ತೀವಿ ಅಥವಾ ಸಾಯ್ತೀವಿ ಅನ್ನೋದೇ ಅವರ ನಿರ್ಧಾರವಾಗಿತ್ತು. ಅಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿಯ ನಂತರ ಇನ್ನೇನು ಸಿಕ್ಕಿಬೀಳ್ತೇವೆ ಅನ್ನೋದು ಖಚಿತವಾದಾಗ ಬೆನಾಯ್ ತಮ್ಮಗೆ ತಾವೇ ಗುಂಡು ಹಾರಿಸ್ಕೊಂಡ್ರು. ಕೆಲವು ದಿನಗಳ ನಂತರ ಡಿಸೆಂಬರ್ 13ರಂದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ್ರು. ಇದು ತೋರ್ಸುತ್ತೆ, ಜೀವಕ್ಕಿಂತ ಸ್ವಾತಂತ್ರ್ಯವೇ ಅವರಿಗೆ ಮುಖ್ಯವಾಗಿತ್ತು. ಅವರ ಈ ತ್ಯಾಗ ಖಂಡಿತವಾಗಿಯೂ ವ್ಯರ್ಥವಾಗ್ಲಿಲ್ಲ. ಇವತ್ತಿಗೂ ಕಲ್ಕತ್ತಾದ ಹೃದಯ ಭಾಗದಲ್ಲಿರೋ ಪ್ರಸಿದ್ಧ ಡಾಲ್ಹೌಸಿ ಸ್ಕ್ವೇರ್ಗೆ ಈ 3 ವೀರರ ನೆನಪಿಗಾಗಿ ಬಿಬಿಡಿ ಬಾಗ್ ಅಂತ, ಅಂದ್ರೆ ಬೆನಾಯ್, ಬಾದಲ್, ದಿನೇಶ್ ಬಾಗ್ ಅಂತ ಮರುನಾಮಕರಣ ಮಾಡ್ಲಾಗಿದೆ. ಇದು ಭಾರತದ ಇತಿಹಾಸದಲ್ಲಿ ಅವರಿಗಿರೋ ಅಳಿಸಲಾಗದ ಸ್ಥಾನಕ್ಕೆ ಒಂದು ಅದ್ಭುತ ಉದಾಹರಣೆ. ಬೆನಾಯ್, ಬಾದಲ್ ಮತ್ತು ದಿನೇಶ್ ಅವರ ಈ ಬಲಿದಾನ ಕೇವಲ ಒಂದು ಘಟನೆಯಾಗಿ ಉಳಿಯಲಿಲ್ಲ. ಇದು ಬಂಗಾಳ ಅಷ್ಟೇ ಅಲ್ಲ, ಇಡೀ ಭಾರತದ ಸಾವಿರಾರು ಯುವಕರಿಗೆ ಸ್ಫೂರ್ತಿಯ ಚಿಲುಮೆಯಾಯಿತು. ಅವರ ಈ ತ್ಯಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ಕಿಚ್ಚನ್ನೇ ಹಚ್ಚಿತು. ಕೊನೆಯದಾಗಿ ಒಂದು ಪ್ರಶ್ನೆ. ಕೇವಲ 22ನೇ ವಯಸ್ಸಿಗೆ ದೇಶಕ್ಕಾಗಿ ಪ್ರಾಣಕೊಟ್ಟ ಬೆನಾಯ್ ಬಸು ಅವರಂತವರ ಬಲಿದಾನಗಳಿಗೆ ಇತಿಹಾಸದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಇದೆ? ಇಂತಹ ಕಥೆಗಳು ನಮಗೆಲ್ಲ ಏನನ್ನು ಕಲಿಸ್ತವೆ? ಸ್ವಲ್ಪ ಯೋಚನೆ ಮಾಡಿ.